ಕರ್ನಾಟಕದ ರಾಜ್ಯಸಭೆ ರಾಜಕಾರಣದಲ್ಲಿ ಬಿಗ್ ಅಪ್ಡೇಟ್ ಇದು. ರಾಜ್ಯಸಭೆಗೆ ಕರ್ನಾಟಕದ ಕಾನೂನು ಹುಲಿ ಎಂಟ್ರಿ ಫಿಕ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಮೋಹನ್ ಕಾತರಕ್ಕೆ ಹೆಸರು ಮುಂಚೂಣಿಗೆ. ಕರ್ನಾಟಕದ ರಾಜ್ಯಸಭೆ ಅದಕ್ಕೆ ಎಂಟ್ರಿ ಕೊಡೋದಕ್ಕೆ ಕಾನೂನು ಹುಲಿ ಎಂಟ್ರಿ ಫಿಕ್ಸು. ಸುಪ್ರೀಂ ಹಿರಿಯ ವಕೀಲ ಮೋಹನ್ ಕಾತರಕ್ಕೆ ಹೆಸರು ಮುಂಚೂಣಿ. ಮೋಹನ್ ಕಾತರಕಿ ಆಯ್ಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಆಸಕ್ತಿ. ಸಮುದಾಯ ತಜ್ಞತೆ ಸೂತ್ರದಡಿ ಕಾಂಗ್ರೆಸ್ ಹೊಸ ದಾಳ. 145 ಸದಸ್ಯ ಬಲ ಇರುವಂತಹ ರಾಜ್ಯಸಭೆ 245. ಆ 245 ಪೈಕಿ 233 ಅಸೆಂಬ್ಲಿ MLAಗಳು ತೀರ್ಮಾನ ಮಾಡ್ತಾರೆ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ. ಉಳಿದ ಹಾಗೆ 12 ಜನರನ್ನ ದೇಶದ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ. ಇನ್ನು ಆ ಪೈಕಿ ಹಿಂದೆ ಕರ್ನಾಟಕ ಕಾಂಗ್ರೆಸ್ನಿಂದ 5 ರಾಜ್ಯಸಭಾ ಸದಸ್ಯರಿದ್ರು, ಬಿಜೆಪಿಯಿಂದ 6 ಜನ ಇದ್ರು, JDSನಿಂದ ಒಬ್ಬರು HD ದೇವೇಗೌಡರು ಇದ್ರು. ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಂದುವರಿತಾರೆ ಅನ್ನೋ ಚರ್ಚೆ. ಉಳಿದ ಹಾಗೆ ಇರತಕ್ಕಂಥ ಒಂದಷ್ಟು ಜನರಲ್ಲಿ ಬದಲಾವಣೆಗಳಾಗಬಹುದು. ಆ ಪೈಕಿ ಮೋಹನ್ ಕಾತರಕಿ ಯಾರು? ಸುಪ್ರೀಂ ಕೋರ್ಟ್ ಅಡ್ವೊಕೇಟು. ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ ಅಂತ ಬಂದಾಗ ವಕೀಲರ ಪೈಕಿ ಕಪ್ಪು ಕೋಟ್ ಹಾಕೊಂಡು ಮುಂಚೂಣಿಗೆ ಬರೋ ಒಬ್ಬ ನಾಯಕ, ಒಬ್ಬ ವ್ಯಕ್ತಿತ್ವ, ಅದು ಮೋಹನ್ ಕಾತರಕಿ. ಇಲ್ಲಿ ಕಾವೇರಿ ನದಿ ವಿವಾದ ನಡೆದಾಗ, ಮಹದಾಯಿ ವಿವಾದ ನಡೆದಾಗ, ಕೃಷ್ಣಾ ನದಿ ವಿವಾದ ನಡೆದಾಗ ಅದನ್ನು ಅತ್ಯಂತ ಪ್ರಬುದ್ಧವಾಗಿ ಕಾನೂನಾತ್ಮಕವಾಗಿ ಕರ್ನಾಟಕಕ್ಕೆ ಅಪಾರ ಧನಾತ್ಮಕವಾಗಿ ಲಾಭ ಸಿಗೋ ಥರ ನೋಡ್ಕೊಂಡಿದ್ದು ನಮ್ಮ ಮೋಹನ್ ಕಾತರಕಿ. ಕೇವಲ ಕರ್ನಾಟಕದ ಜಲ ವಿವಾದಕ್ಕೆ ಮಾತ್ರ ಸೀಮಿತ ಅಲ್ಲ ಅವರು. ಪಂಜಾಬು, ಹರಿಯಾಣದಲ್ಲೂ ಕೂಡ ಅನೇಕ ಜಲ ವಿವಾದವನ್ನು ಪ್ರಬುದ್ಧವಾಗಿ ಬಗೆಹರಿಸಿದವರು. 20 ವರ್ಷಗಳಿಂದ ಕರ್ನಾಟಕದ ಪರ ಹೋರಾಡಿದ ಧೀಮಂತ ವಕೀಲ. ಕಾವೇರಿ ಮಹದಾಯಿ ವಿವಾದದಲ್ಲೂ ಕೂಡ 20 ವರ್ಷಗಳಿಂದ ಹೋರಾಟ. ಇವರು ಉತ್ತರ ಕರ್ನಾಟಕದ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ. ಜೂನ್ 25ನೇ ತಾರೀಕು ತೆರವಾಗಲಿವೆ ಕರ್ನಾಟಕದ 4 ರಾಜ್ಯಸಭಾ ಸ್ಥಾನಗಳು. 4ರಲ್ಲಿ 3 ರಾಜ್ಯಸಭೆ ಸದಸ್ಯ ಸ್ಥಾನಗಳು ಕಾಂಗ್ರೆಸ್ ಪಾಲಾಗುತ್ತೆ. 1ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮರು ಆಯ್ಕೆ ಬಹುತೇಕ ಫಿಕ್ಸ್ ಆಗಿದೆ. 1 ಸ್ಥಾನಕ್ಕೆ ತಜ್ಞರನ್ನು ಕಳುಹಿಸುವ ಲೆಕ್ಕಾಚಾರದಲ್ಲಿ ಕಾತರಕಿ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ರಾಜಕೀಯಕ್ಕಿಂತ ರಾಜ್ಯದ ಹಿತ ಮುಖ್ಯ ಅನ್ನೋ ಸಂದೇಶಕ್ಕೆ ಮೆಗಾ ಪ್ಲಾನು. ದೆಹಲಿ ಸಂಸತ್ತಿನಲ್ಲಿ ಮೊಳಗಲಿದೆಯಾ ಕರ್ನಾಟಕದ ನೀರಿನ ಗಟ್ಟಿ ಧ್ವನಿ. ಇನ್ನು ಕಾಂಗ್ರೆಸ್ ಕೂಡ ಒಂದಷ್ಟು ರಾಜಕೀಯ ಲಾಭಗಳನ್ನ ಲೆಕ್ಕಾಚಾರ ಹಾಕತಾ ಇದೆ. ಅದೇನು ಅಂತ ಕೇಳಿದ್ರೆ, ಮೋಹನ್ ಕಾತರಕಿ ಹೇಳಿ ಕೇಳಿ ಒಬ್ಬ ಶೂನ್ಯ ವಿವಾದಕ್ಕೊಳಗಾಗಿರೋ ಮನುಷ್ಯ. ನಕಾರಾತ್ಮಕವಾಗಿ ರಾಜ್ಯದಲ್ಲಿ ಎಲ್ಲೂ ಕೂಡ ನೋಡಿ ರಾಜ್ಯಕ್ಕಾಗಿ ಹೋರಾಡಿದ ವ್ಯಕ್ತಿ. ಹಾಗಾಗಿ ಅವರಲ್ಲಿ ವಿವಾದಗಳಿರೋದಿಲ್ಲ. ಸಂಸತ್ತಿಗೆ ಹೋದರೆ ಒಂದಷ್ಟು ಲಾಭಗಳಾಗಬಹುದು ಅನ್ನೋ ಲೆಕ್ಕಾಚಾರ.